ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಸವಣ್ಣನವರ ವಚನಗಳು. ಉಳ್ಳವರು ಶಿವಾಲಯ ಮಾಡುವವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇವಾಲಯ, ಶಿರವೇ ಹೊನ್ನ ಗುಡಿಯಯ್ಯ. ಕೂಡಲ ಸಂಗಮ ದೇವ, ನನ್ನ ಮನವೇ ಪೂಜೆಯ ಮಂದಿರ, ನನ್ನ ಉಸಿರೇ ಧೂಪದ ವಾಸನೆ, ನನ್ನ ಭಕ್ತಿಯೇ ದೀಪದ ಬೆಳಕು. ಇದರ ಅರ್ಥ, ಧನವಂತರಿಗೆ ದೇವಸ್ಥಾನ ಕಟ್ಟಲು ಸಾಧ್ಯ, ಆದರೆ ಬಡವನಿಗೆ ಅದು ಸಾಧ್ಯವಿಲ್ಲ. ಆದದ್ದರಿಂದ ತನ್ನ ದೇಹವನ್ನೇ ದೇವಾಲಯವನ್ನಾಗಿ, ಮನಸ್ಸನ್ನೇ ಪೂಜಾ ಸ್ಥಳವಾಗಿ ಮಾಡಿಕೊಂಡು ಭಕ್ತಿಯಿಂದ ದೇವರನ್ನು ಆರಾಧಿಸಬೇಕು ಎಂಬುವುದೇ ಈ ವಚನದ ಸಂದೇಶವಾಗಿದೆ. ಕಳ್ಳನಾಗಬೇಡ, ಕೊಲ್ಲಬೇಡ, ಸುಳ್ಳು ಹೇಳಬೇಡ, ಕೋಪ ಮಾಡಬೇಡ, ಪರದ್ರವ್ಯಕ್ಕೆ ಆಸೆ ಪಡಬೇಡ, ಪರ ಸ್ತ್ರೀಯನ್ನು ನೋಡುವುದೇ ಮಹಾಪಾಪ. ಇವುಗಳೆಲ್ಲ ಬಿಡುವವನೇ ನಿಜವಾದ ಭಕ್ತನಾಗುವನು. ಕೂಡಲ ಸಂಗಮ ದೇವ ನಿನ್ನ ದಾಸನಾಗುವನು. ಇದರ ಅರ್ಥ, ಮಾನವನ ಜೀವನದಲ್ಲಿ ಸತ್ಯ, ಅಹಿಂಸೆ ಮತ್ತು ಶುದ್ಧ ಚರಿತ್ರೆ ತುಂಬ ಮುಖ್ಯ. ಕೆಟ್ಟ ಗುಣಗಳನ್ನು ಬಿಟ್ಟವನೇ ದೇವರಿಗೆ ಪ್ರಿಯನಾಗುತ್ತಾನೆ ಎಂಬುದು ಈ ವಚನದ ಸಂದೇಶವಾಗಿದೆ. ಮನಸ್ಸು ಶುದ್ಧವಿಲ್ಲದೆ ಪೂಜೆ ಮಾಡಿದರೆ ಅದು ನಿಜ ಪೂಜೆ ಆಗದು. ಹೃದಯದಲ್ಲಿ ಭಕ್ತಿ ಇಲ್ಲದೆ ಹೂವು ಹಂಚಿದರೂ ಪ್ರಯೋಜನವಿಲ್ಲ. ನಿಷ್ಕಪಟ ಮನಸ್ಸಿನಿಂದ ಮಾಡಿದ ಸಣ್ಣ ಪೂಜೆಯೇ ದೊಡ್ಡದು. ಕೂಡಲ ಸಂಗಮ ದೇವ ನಿನ್ನ ಕೃಪೆಗೆ ಕಾರಣವಾಗುವುದು. ಈ ವಚನದ ಅರ್ಥ, ಬಾಹ್ಯ ಆಚರಣೆಗಿಂತ ಮನಸ್ಸಿನ ಶುದ್ಧತೆಯೇ ಮುಖ್ಯ. ನಿಷ್ಕಪಟ ಭಕ್ತಿಯಿಂದ ಮಾಡಿದ ಪೂಜೆ ದೇವರಿಗೆ ಇಷ್ಟವಾಗುತ್ತದೆ ಎಂಬುದು ಈ ವಚನದ ಒಳಾರ್ಥವಾಗಿದೆ. ಧನದಿಂದ ದರ್ಪ ಮಾಡಬೇಡ, ಜ್ಞಾನದಿಂದ ಅಹಂಕಾರ ಮಾಡಬೇಡ, ಶಕ್ತಿಯಿಂದ ಗರ್ವಿಸಬೇಡ. ಇವೆಲ್ಲ ಕ್ಷಣಿಕವು. ನಿಜವಾದ ಸಂಪತ್ತು ನಿನ್ನಯ ವಿನಯ ಮತ್ತು ಭಕ್ತಿಯಲ್ಲಿ ಇರುತ್ತದೆ. ಕೂಡಲ ಸಂಗಮ ದೇವ, ಅವುಗಳಿಂದಲೇ ಜೀವನ ಶ್ರೇಷ್ಠ. ಇದರ ಅರ್ಥ ಧನ, ಜ್ಞಾನ, ಶಕ್ತಿ ಎಲ್ಲವೂ ತಾತ್ಕಾಲಿಕವಾದದ್ದು. ವಿನಯ ಮತ್ತು ಭಕ್ತಿ ಮಾತ್ರ ಶಾಶ್ವತವಾದ ಗುಣಗಳು. ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನವನ್ನು ಅದು ಉನ್ನತವಾಗಿ ಮಾಡುತ್ತದೆ ಎಂಬುದು ಈ ವಚನದ ಅರ್ಥವಾಗಿದೆ. ಒಳ್ಳೆಯವರ ಸಂಘದಲ್ಲಿ ಇರು, ಕೆಟ್ಟವರ ಸಂಘವನ್ನು ಬಿಡು. ಸತ್ಸಂಗವೇ ಬೆಳಕು, ದುರ್ಜನ ಸಂಘವೇ ಕತ್ತಲೆ. ಸತ್ಸಂಗದಿಂದ ಜ್ಞಾನ ಬೆಳೆಯುತ್ತದೆ, ಜೀವನ ಸುಖವಾಗುತ್ತದೆ. ಕೂಡಲ ಸಂಗಮ ದೇವ ನಿನ್ನ ಮಾರ್ಗದಲ್ಲಿ ನಡೆಯುವೆನು. ಇದರ ಅರ್ಥ, ಒಳ್ಳೆಯವರ ಜೊತೆಗಿನ ಸ್ನೇಹ ಜೀವನವನ್ನು ಉತ್ತಮವಾಗಿ ಮಾಡುತ್ತದೆ. ಕೆಟ್ಟವರ ಸಂಘವು ನಾಶಕ್ಕೆ ಕಾರಣವಾಗುತ್ತದೆ. ಸತ್ಸಂಗದಿಂದ ಜ್ಞಾನ ಮತ್ತು ಶಾಂತಿಯು ದೊರೆಯುತ್ತದೆ ಎಂಬುದು ಈ ವಚನದ ಅರ್ಥವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ. ಹಾಗೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.